ಸಿಂಪಲ್ಲಾಗಿ ಮಸಾಲೆನ ಹಾಕ್ಕೊಂಡು ಟೊಮೊಟೊ ಬಾತ್ ಅಥವಾ ಇಲ್ಲ ರೈಸ್ ಬಾತ್ನ ಮಾಡ್ಕೊಂಡ್ರಂತೂ ಸಖತ್ತಾಗಿರುತ್ತೆ. ನಾನು ಇವತ್ತಂತೂ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮಕ್ಕಳು ಲಂಚ್ ಬಾಕ್ಸ್ಗಂತೂ ತುಂಬ ಈಸಿ, ಬೇಗ ಮಾಡ್ಕೊಳ್ಬೋದು, ಟೆನ್ಷನ್ ಇಲ್ದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು, ಬೇಗ ಆಗೋಗುತ್ತೆ. ನೋಡಿ ಇವಾಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ತುಂಬ ಸಿಂಪಲ್ಲಾಗಿರುತ್ತೆ, ಓವರಾಗೂ ಮಸಾಲೆ ಇರಲ್ಲ, ಒಂಥರ ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ, ಈ ಸಲ ಈ ಥರ ಮಾಡ್ಕೊಳ್ಳಿ ನೀವು ಕೂಡ. ಮಕ್ಕಳು ಲಂಚ್ ಬಾಕ್ಸ್ಗಳಿಗಂತೂ ಸೂಪರಾಗಿರುತ್ತೆ, ಬೇಗ ಮಾಡ್ಕೊಳ್ಬೋದು, ದಿಢೀರ್ ಅಂತ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತಲೂ ತೋರಿಸ್ತೀನಿ. ತುಂಬ ಸಿಂಪಲ್ಲು. ನೋಡಿ, ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ ಮಾಮೂಲಿ ಒಗ್ಗರಣೆಗೆ ಎಷ್ಟು ಬೇಕೋ ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ತೀನಿ. ಅದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಏನಪ್ಪ ಈರುಳ್ಳಿ ಅಂದರೆ 2 ರಿಂದ 3 ಈರುಳ್ಳಿನ ಹಾಕೊಂಡಿದ್ದೀನಿ. ಇದು ಕೊತ್ತಂಬರಿ ಪುದೀನ ಎರಡನ್ನೂ ಸೇರಿಸಿ ಹಾಕ್ಕೊಳ್ತೀನಿ. ಸ್ವಲ್ಪ ಸಿಂಪಲ್ ಆಗಿ ಅಲ್ವಾ, ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು. ಕೊತ್ತಂಬರಿ ಪುದೀನ ಎರಡೂ ಸೇರಿ ಒಂದು ಇಡೀ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈ ಫ್ರೈ ಮಾಡೋವಷ್ಟರಲ್ಲಿ ನಾನೇನಪ್ಪ ಅಂತಂದರೆ ಒಂದು ಸ್ವಲ್ಪ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಅದು ಮಸಾಲೆ ಅದೇನು ತೋರಿಸಿಲ್ಲ, ಸಿಂಪಲ್ ಆಗಿ ಅಲ್ವಾ ಅಂತ ಹೇಳಿ ಏನು ತೋರ್ಸಕ್ಕೆ ಹೋಗಿರಲ್ಲ. ಟೊಮೊಟೊನು ಕೂಡ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಬೇಕಿದ್ರೆ ಜಾಸ್ತಿ ಹಾಕೊಳ್ಳೋರು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಒಂದು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ, ಏನಂತ ಓವರಾಗೂ ಹಾಕ್ಕೊಂಡಿಲ್ಲ ಟೊಮೊಟೊ ಎಲ್ಲನ. ನಾನೊಂದು ರೈಸ್ ಬಾತ್ ಆ ಥರ ಮಾಡ್ತಾ ಇರೋದು. ಇದಕ್ಕೆ ಬಟಾಣಿನೇ ಒಂದು ಸ್ವಲ್ಪ ಮೇನ್ ಜಾಸ್ತಿನೇ ಹಾಕ್ಕೊಳ್ತೀನಿ. ಬಟಾಣಿ ಏನಾದರೂ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಇಷ್ಟ ಇರೋರು ಹಾಕ್ಕೊಳ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡಿ. ಇಷ್ಟೇ ಮಸಾಲೆ ಈ ಥರದ್ರಲ್ಲೇ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೀಟಾಗಿ ಇದೆಲ್ಲ ಫ್ರೈ ಮಾಡ್ಕೋಬೇಕು ನಾವು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಒಂದು ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹೇಳಿದ್ದೀನಲ್ಲ ಮಸಾಲೆನ ರುಬ್ಬಿ ಅದನ್ನ ಸೇರಿಸ್ಕೊತೀನಿ. ನೋಡಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ರುಬ್ಬಿ ಸೇರಿಸ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಜಾಸ್ತಿ ಏನು ಓವರಾಗಿ ಹಾಕ್ಕೊಳ್ಳಲ್ಲ, ಏನು ಜಾಸ್ತಿ ಏನಿಲ್ಲ. ನೋಡಿ, ಚಿಕ್ಕ ಜಾರಲ್ಲೇ ರುಬ್ಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಹಾಕ್ಕೊಂಡಿಲ್ಲ ಮಸಾಲೆ. ಆಮೇಲೆ ಇದು ಓವರಾಗಿ ಅಂದರೆ ಮನೆಯ ಅಂಗಡಿದು ಪೌಡರು ಏನು ಕೂಡ ಹಾಕಿಲ್ಲ ನಾನು, ಮನೆಯಲ್ಲಿ ಇರೋದನ್ನೇ ಹಾಕಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಏನಂತ ಓವರಾಗಿ ಮಾಡ್ಕೊಂಡಿಲ್ಲ. ಮಕ್ಕಳು ಲಂಚ್ ಬಾಕ್ಸ್ಗಂತೂ ಟೆನ್ಷನ್ ಇಲ್ದಂಗೆ ಮಾಡ್ಕೊಳ್ಬೋದು. ಈ ರೀತಿ ಮಾತ್ರ ಸಖತ್ತಾಗಿರುತ್ತೆ. ಒಂದು ಕಡೆ ನಾನು ಬಿಸಿ ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಪ್ಪ ಅಂತಂದರೆ ಬೇಗ ಆಗುತ್ತೆ. ಬೆಳಗ್ಗೆ ಟೈಮ್ ಅಂತೂ ಗೊತ್ತೇ ಇದೆಯಲ್ವಾ, ಒಂದೊಂದು ನಿಮಿಷನೇ ಇಂಪಾರ್ಟೆಂಟ್ ಇರುತ್ತೆ ಎಲ್ರಿಗೂ ಅಷ್ಟೇ. ಹಾಗಾಗಿ ಒಂದು ಸ್ವಲ್ಪ ಬೇಗ ಬಿಸಿ ನೀರನ್ನು ಕಾಯಕ್ಕೆ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ಎಲ್ಲ ಹಾಕೋಷ್ಟರಲ್ಲಿ ಬೇಗ ಆಗೋಗ್ಬಿಡುತ್ತೆ ಅಂತ ಹೇಳಿ ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದಾದ್ಮೇಲೆ ನಾವು ಉಪ್ಪು ಖಾರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾನು ಉಪ್ಪನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನೊಂದು ಸ್ವಲ್ಪ ರೈಸ್ ನೀವು ಎಷ್ಟು ಮಾಡ್ಕೊಳ್ತೀರೋ ಅದ್ರ ಲೆಕ್ಕದಲ್ಲಿ ನೀವು ಬಟಾಣಿ ಇದೆಲ್ಲ ಮಸಾಲೆಗಳನ್ನೆಲ್ಲ ನೋಡ್ಕೊಂಡು ಹಾಕ್ಕೊಳ್ಬೋದು. ನಾನಂತೂ ಅರಿಶಿನ ಪುಡಿನೂ ರುಬ್ಬಕ್ಕೆ ಸೇರಿಸ್ಕೊಂಡಿದ್ದೆ, ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಹೇಳಿದ್ದೀನಲ್ಲ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಒಂದು ಸ್ವಲ್ಪ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅಷ್ಟು ಮೆಣಸಿನ್ಕಾಯಿ ಪುಡಿ, ಒಂದು 1/4 ಟೀ ಸ್ಪೂನ್ ಅರಿಶಿನ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇಷ್ಟು ಕೂಡ ಹಾಕೊಂಡು ರುಬ್ಬಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇನೆ. ಸ್ವಲ್ಪ ಸಿಂಪಲ್ ಆಗಿ ಹಾಕ್ಕೊಳ್ಬೇಕಲ್ಲ, ಓವರಾಗಿ ಮಸಾಲೆ ಹಾಕ್ಕೊಂಡ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಲೈಟ್ ಆಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಈಗ ಅಕ್ಕಿನೂ ಕೂಡ ತೊಳೆದು ನೆನೆಸಿಟ್ಕೊಂಡಿದ್ದೆ ಫಸ್ಟೇನೆ. ನೋಡಿ, ಅಕ್ಕಿ ಕೂಡ ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ. ನೀವು ಅಕ್ಕಿ ಎಷ್ಟು ಹಾಕ್ಕೊಳ್ತೀರೋ ಅದ್ರ ಡಬಲ್ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು, ಅಷ್ಟನ್ನು ಕೂಡ ಹಾಕ್ಕೊಳ್ತೀನಿ ನೀರನ್ನ. ಫಸ್ಟೇ ಗೊತ್ತಿರುತ್ತಲ್ವ ಅಕ್ಕಿ ಎಷ್ಟು ಹಾಕ್ಕೊಳ್ತೀವಿ ಅಂತ ಹೇಳಿ, ಅದ್ರ ಡಬಲ್ ಒಂದು ಸ್ವಲ್ಪ ನೀರು ಕಡಿಮೆನೇ ಮಾಡ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ಅಕ್ಕಿ ಫಸ್ಟೇ ನೆನೆಸಿಟ್ಟಿರ್ತೀನಲ್ಲ, ಹಾಗಾಗಿ ಅದನ್ನು ಕೂಡ ನೀರು ಸೇರಿಸ್ಕೊಂಬಿಟ್ರೆ ಬೇಗ ಆಗೋಗುತ್ತೆ, ಅನ್ನನೂ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೆ ನೋಡಿ, ಉಪ್ಪು ಖಾರ ಇದೆಲ್ಲ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸಿಂಪಲ್ ಆಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಷ್ಟೇ ಕೊತ್ತಂಬರಿ ಪುದೀನ, ಅದೊಂದು ಸ್ವಲ್ಪ ಹಾಕ್ಕೊಂಡು ಹಚ್ಚಿ ಹಾಕಿರೋದು ಅಷ್ಟೇನೆ, ಬೇರೆ ಇನ್ನೇನು ಹಾಕಿಲ್ಲ. ನೋಡ್ತಾ ಇದ್ದೀರಲ್ಲ, ಹೀಗೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಸಕ್ಕತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನಾನು ಧನಿಯಾ ಪುಡಿ ಏನಿಲ್ಲ ಅಂತಂದ್ರೆ ನಾನು ಮನೆಯಲ್ಲಿ ನಾನೇ ಫ್ರೆಶ್ ಧನಿಯಾ ತಂದು ಮಾಡ್ಕೊಳ್ಳೋದು ಧನಿಯಾ ಪುಡಿನ, ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಅಂಗಡಿದು ಹಾಕೊಳ್ಳೋದಕ್ಕಿಂತನೂ ಇದನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ಬಟಾಣಿ ಹಾಕೋದ್ರಿಂದ ಸಖತ್ತಾಗೂ ಇರುತ್ತೆ, ಇನ್ನು ಟೇಸ್ಟು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬಟಾಣಿ ಸಿಗ್ತಾ ಇರುತ್ತೆ. ಹಾಗಾಗಿ ನೀವು ಬೇಕಿದ್ರೆ, ಬೇಡ ಅನ್ನೋರು ಬೇಡ, ಬೇಕಿದ್ರೆ ಹಾಕ್ಕೊಳ್ಳಿ. ನೋಡಿ, ಇವಾಗ ನೀರು ಕುದಿ ಬಂದಮೇಲೆ ಸ್ವಲ್ಪ ಕುದಿ ಹತ್ತುತ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಹಿಂಗೆ ಕುದಿ ಬಂದಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ 1 ವಿಷಲ್ ಅಥವಾ 2 ವಿಷಲ್ನ ಕೂಗಿಸ್ಕೊಂಡು ಬಂದರೆ ಸಖತ್ತಾಗಿರುವಂಥ ಟೊಮೊಟೊ ಬಾತ್ ಅಥವಾ ರೈಸ್ ಬಾತ್ ರೆಡಿ ಆಗುತ್ತೆ. ಸಖತ್ತಾಗಿದೆ, ನೋಡ್ತಾ ಇದ್ದೀರಲ್ಲ ಹೇಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಇದೆ, ಹೊಟ್ಟೆ ಹಶ್ವಾಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸಖತ್ತಾಗಿದೆ, ಟೇಸ್ಟ್ ಅಂತಲೂ ಸೂಪರು. ಇದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ. ನೋಡೋದಕ್ಕೆ ಅನ್ನ ಅಂತೂ ಕರೆಕ್ಟಾಗಿ ಆಗೈತೆ, ಹದವಾಗಿ ಆಗೈತೆ. ಅನ್ನ ಮಾತ್ರ ಸಖತ್ತಾಗಿತ್ತು.
ನೋಡ್ತಾ ಇದ್ರಲ್ಲ, ನಾನು ಅಂದರೆ ಬೆಳಗ್ಗೆ ಟೈಮು ಮಕ್ಳಿಗೂ ಎಲ್ಲ ಲಂಚ್ ಬಾಕ್ಸ್ಗೆಲ್ಲ ಈ ಥರ ಮಾಡಿರೋದು, ಅದನ್ನೇ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ, ನಾನು ಈ ರೀತಿಯಾಗಿ ಮಾಡಿದ್ದೀನಿ, ಅದನ್ನೇ ಶೇರ್ ಮಾಡ್ಕೋತಾ ಇದ್ದೀನಿ. ಓವರಾಗಿ ಮಸಾಲೆ ಹಾಕಿಲ್ಲ, ಲೈಟಾಗಿ ಹಾಕಿರೋದು, ಸಖತ್ತಾಗಿತ್ತು ಟೇಸ್ಟು, ಅದಕ್ಕೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಂಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದೀನಲ್ಲ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡಿದ್ದೀನಿ, ಅದೇ ವಿಡಿಯೋನೇ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಹಂಗೆ ಯಾರೆಲ್ಲ ಯೂಟ್ಯೂಬಲ್ಲಿ ಅಂದರೆ ಗಣಿಕಾ ಕಿಚನ್ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿ, ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ. ಹಂಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಇನ್ನು ಫಾಲೋ ಮಾಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಫಾಲೋ ಮಾಡಿ, ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಹೀಗೆ ಬಿಸಿ ಬಿಸಿ ರೈಸ್ ಬಾತ್ನ ಒಂದು ತಟ್ಟೆನಲ್ಲಿ ಹಾಕೊಂಡು ಮೊಸರು ಬಜ್ಜಿ ಹಾಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಬಿಸಿ ಬಿಸಿ ಇರೋವಾಗೆ ತಿಂದ್ಬಿಡ್ಬೇಕು, ಅವಾಗೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೋಡ್ತಾ ಇದ್ರಲ್ಲ ಹೇಗಿದೆ ಅಂತಲೂ, ಹೇಗೆ ಬಂದಿತ್ತು ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ, ಹತ್ರದಿಂದನೂ ತೋರಿಸ್ತಾ ಇದ್ದೀನಿ. ಬಟಾಣಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಬಟಾಣಿ ಇಲ್ಲ ಅಂದವಾಗ ಅವರೆಕಾಳನ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನಲ್ಲಿ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.